ಹಲೋ ಎವ್ರಿವನ್, ಇದು ನಿಮ್ಮ ನೇತ್ರ. ತುಂಬ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋರೆಲ್ಲರಿಗೂ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಈ ವಿಡಿಯೋ ನೋಡಿ ಅಂತ ಹೇಳ್ತಾ, ನಮ್ಮ ರಜತ್ ಅವರು ಬಂದ ತಕ್ಷಣನೇ ಹೇಳಿದೆ ನಾನು, ಅಬ್ಬಾ ಗುರು ಏನು ಬಿಲ್ಡಪ್ ಮಟೀರಿಯಲ್ಲು ಗುರು, ಬರೀ ಬಿಲ್ಡಪ್ ಏನೋ ಆಡ್ತಾನ ಇಲ್ವಾ, ಇಷ್ಟೆಲ್ಲ ಬಿಲ್ಡಪ್ ಅವಶ್ಯಕತೆನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಅಂತ. ನಿಜವಾಗ್ಲೂ ಅದೇ ನಿಜ ಆಗ್ಬಿಟ್ಟಿದೆ. ಅಷ್ಟೇ ಅಲ್ಲದೆ ನಮ್ಮ ಜಗದೀಶ್ ಸರ್ನ ತುಂಬ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಜಗದೀಶ್ ಸರ್ ಕೂಡ ಹಿಂಗೆ ಟ್ರಿಗರ್ ಮಾಡ್ತಾ ಇದ್ರು ಆಪೋಸಿಟ್ ಪರ್ಸನ್ನ. ಇದೇ ಥರನೇ ಟ್ರಿಗರ್ ಮಾಡಿಕೊಂಡು ಆಡೋಣ ಅಂತ ಅನ್ಕೊಂಡಿದ್ದಾರೆ. ಬಟ್ ಜಗದೀಶ್ ಸರ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೆಟ್ಟ ಪದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೊರತು, ಫಸ್ಟ್ 2 ವೀಕ್ಸಲ್ಲಿ ಅವ್ರ ಗೇಮ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕಾಮಿಡಿ ಮಾಡೋದಾಗಿರ್ಬೋದು, ಹಂಸ ಅವ್ರ ಜೊತೆ ಬೇರೆಯವ್ರನ್ನ ಟ್ರಿಗರ್ ಮಾಡೋದಾಗಿರ್ಬೋದು, ರೂಲ್ಸ್ ಬ್ರೇಕ್ ಮಾಡೋದಾಗಿರ್ಬೋದು, ಆ ಥರ ಎಲ್ಲ ನೋಡ್ಕೊಂಡಾಗ ನಮ್ಮ ಜಗದೀಶ್ ಸರ್ ಗೇಮ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಈಗ ನಮ್ಮ ರಜತ್ ಅವರು ಒಂದು ಕೆಟ್ಟ ಮಾತಾಡ್ಕೊಂಡು ಎಲ್ಲರ ಮೇಲೆ ರೌಡಿಸಮ್ ಮಾಡ್ಕೊಂಡು ಜಗದೀಶ್ ಸರ್ನ ತುಂಬಾ ಕಾಪಿ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರ ಅಂತ ನನಗೆ ಅನ್ನಿಸ್ತು. ನಿಮ್ಗೂ ಹಂಗೆ ಅನ್ನಿಸ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಪ್ರೋಮೋ ಅಲ್ಲಿ ನೋಡಿದಾಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ 2 ಟೀಮ್ ಆಗಿ ಡಿವೈಡ್ ಆಗಿದೆ ಅಂತ. ನಮ್ಮ ಗೌತಮಿ ಅಕ್ಕ ಶೋಭಾ ಶೆಟ್ಟಿ ಅವ್ರ ಟೀಮ್ಗೆ ಹೋಗೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಅಲ್ಲಿ ನೋಡಿದ್ರೆ ಗೌತಮಿ ಅವರು ಶೋಭಾ ಅವ್ರ ಟೀಮಲ್ಲೇ ಇದ್ದಾರೆ. ಇದನ್ನ ಬಿಗ್ ಬಾಸ್ ಮಾಡಿದಾರಾ, ಇಲ್ಲಾಂದ್ರೆ ಇವರೇ ನನ್ನ ಪಾಸಿಟಿವಿಟಿನ ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ ಅಂತ ಅವ್ರ ಟೀಮ್ಗೆ ಹೋಗಿರ್ತಾರ ಗೊತ್ತಿಲ್ಲ. ಅದಕ್ಕಂತೂ ಎಪಿಸೋಡ್ ನೋಡೇ ನಾವು ತಿಳ್ಕೊಬೇಕಾಗತ್ತೆ. ಮತ್ತೆ ಈ ಕಡೆ ಇನ್ನೊಂದು ಟೀಮು, ಫಸ್ಟ್ ಟೀಮಲ್ಲಿ ಬಂದ್ಬಿಟ್ಟು ಶೋಭಾ ಶೆಟ್ಟಿ, ರಜತ್ ಇವರಿಬ್ರು ಒಂದೇ ಟೀಮಲ್ಲಿ ಇದ್ದಾರೆ. ಸೊ ಮೇ ಬಿ ಬಿಗ್ ಬಾಸ್ ಅವರೇ ಮಾಡಿರಬಹುದು. ಯಾಕಂದ್ರೆ ನಿನ್ನೆ ನಾಯಕರಾಗಲು ಭವ್ಯ ಅವ್ರದ್ದೊಂದು ಟೀಮು, ಶೋಭಾ ಅವ್ರದ್ದೊಂದು ಟೀಮು ಅಂತ ಹೇಳಿದ್ರಲ್ಲ, ಅಲ್ಲಿ ಶೋಭಾ ಅವ್ರದ್ದು ಈ ಕಡೆ ಶೋಭಾ ಅವ್ರ ಟೀಮಲ್ಲಿ ಇವಾಗ ರಜತ್ ಇದ್ದಾರೆ, ಶೋಭಾ ಶೆಟ್ಟಿ ಅವರಿದ್ದಾರೆ, ಧನರಾಜು, ಹನುಮಂತು ಅವರಿದ್ದಾರೆ, ಮಂಜಣ್ಣ ಅವರಿದ್ದಾರೆ. ಅಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮಂಜಣ್ಣ ಮತ್ತೆ ರಜತ್ ಅವರು ಸೇರಿ ಗೇಮ್ ಆಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ರಜತ್ ಅವ್ರು ಬಂದ ತಕ್ಷಣನೇ ಹೇಳಿದ್ರು, ನಿಮಗೆ ಆಡಕ್ಕೆ ಕೈ ಯಾರು ಸಾಥ್ ಸಿಗ್ತಾ ಇಲ್ಲ, ಆ ಸಾಥ್ ನಾನು ಕೊಡ್ತೀನಿ ಅಂತ. ಅದೇ ಇಲ್ಲಿ ಆಗಿರೋದು ತಪ್ಪು. ಮಂಜಣ್ಣ ಅವ್ರು ಹೆಂಗಂದ್ರೆ ಮಗುನು ಗಿಚ್ತಾರೆ, ತೊಟ್ಲು ಕೂಡ ತೂಗ್ತಾರೆ. ಅದೇ ರಜತ್ ಕೈಯಲ್ಲಿ ಮಂಜಣ್ಣ ಮಾಡಿಸ್ತಿರೋದು ಇವಾಗ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ರಜತ್ನ ಫುಲ್ ಟ್ರಿಗರ್ ಮಾಡಿ ಜಗಳಾಡ್ತಿರ್ಬೇಕಾದ್ರೆ ಇವರೇ ಹೋಗಿ ತಡಿಯೋ ಅಂತ ಡ್ರಾಮಾ ಮಂಜಣ್ಣ ಇವತ್ತು ಮಾಡ್ತಿದ್ದಾರೆ ಅನ್ನೋದು ನಮಗೆ ಪ್ರೋಮೋಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಸೊ ಇವ್ರ ಟೀಮ್ ಹಿಂಗಾದ್ರೆ, ಈ ಕಡೆ ಬಂದ್ಬಿಟ್ಟು ಮೋಕ್ಷಿತಾ, ಐಶು ಅವರಿದ್ದಾರೆ, ಭವ್ಯ ಅವರಿದ್ದಾರೆ, 3 ಜನ ಹುಡುಗಿರಿದ್ದಾರೆ, 3 ಜನ ಹುಡುಗರಿದ್ದಾರೆ, ತ್ರಿವಿಕ್ರಮು, ಶಿಶಿರು ಮತ್ತೆ ನಮ್ಮ ಧರ್ಮ ಅವರಿದ್ದಾರೆ, ಮತ್ತೆ ಇವರಿದ್ದಾರೆ, ಯಾರು, ಗೋಲ್ಡ್ ಸುರೇಶ್ ಅವರಿದ್ದಾರೆ. ಇಷ್ಟು ಈ ಟೀಮಲ್ಲಿ ಇದ್ರೆ, ಇನ್ನು ಮಿಕ್ಕಿದವರು ಈ ಟೀಮ್ ಇನ್ನೊಂದು ರೆಡ್ ಟೀಮಲ್ಲಿ ಇದ್ದಾರೆ. ಸೊ 2 ಟೀಮು ನೋಡಿದಾಗ ನನಗೆ ಈಕ್ವಲ್ ಆಗೇ ಕಾಣಿಸುತ್ತೆ ಸ್ಟಾಮಿನಾ ಅನ್ನೋದು. ಗೋಲ್ಡ್ ಸುರೇಶ್ಗೆ ಸ್ವಲ್ಪ ಇಂಜುರಿ ಆಗಿರ್ಬೋದು, ಬಟ್ ಅಲ್ಲಿ ಹನುಮಂತು ಮತ್ತೆ ನಮ್ಮ ಇವರಿದ್ದಾರೆ ಧನರಾಜ್ ಅವರು, ಅಷ್ಟು ಧರ್ಮ ಇವರು ಕಂಪೇರ್ ಮಾಡಿದ್ರೆ, ತ್ರಿವಿಕ್ರಮ್ ಅವರು ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆನೆ. ಒಂದು ಫಿಸಿಕಲ್ ಆಗಿ ತಗೋಬರೋದು, ಓಡೋದು ಎಲ್ಲ ಮಾಡಿದ್ರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಹನುಮಂತು ಅವರು ಸುಸ್ತಾಗಿ ಬಿದ್ದೋಗ್ಬಿಟ್ಟಿರ್ತಾರೆ, ಪಾಂಪ್ಲೆಟ್ ಏನ್ ಟಾಸ್ಕ್ ಕೊಟ್ಟಿರ್ತಾರೋ ಅದರಲ್ಲಿ. ಸೊ ಹಂಗಾಗಿ ಸ್ಟಾಮಿನಾ ವೈಸ್ ಅಂತ ನೋಡಿದ್ರೆ 2 ಟೀಮು ಕೂಡ ತುಂಬಾ ಈಕ್ವಲ್ ಆಗೇ ಇರುತ್ತೆ. ಬಟ್ ಈಗ ನಮಗೆ ಪ್ರೋಮೋ ಅಲ್ಲಿ ಗೇಮ್ ಆಡೋದು ಇಬ್ಬಿಬ್ರು ಆಡ್ತಾ ಇರೋದು ನಮಗೆ ತೋರಿಸ್ತಾ ಇದ್ದಾರೆ. ಈ ಕಡೆ ರೆಡ್ ಟೀಮ್ ಇಂದ ಬಂದ್ಬಿಟ್ಟು ರಜತ್ತು ಮತ್ತೆ ನಮ್ಮ ಮಂಜಣ್ಣ ಆಡ್ತಾ ಇದ್ದಾರೆ, ಬ್ಲೂ ಟೀಮ್ ಇಂದ ಬಂದ್ಬಿಟ್ಟು ನಮ್ಮ ತ್ರಿವಿಕ್ರಮು ಮತ್ತೆ ನಮ್ಮ ಇವ್ರು ಆಡ್ತಾ ಇದ್ದಾರೆ, ಗೋಲ್ಡ್ ಸುರೇಶ್ ಆಡ್ತಾ ಇದ್ದಾರೆ. ಅಲ್ಲಿ ಯಾಕೆ ಗೋಲ್ಡ್ ಸುರೇಶ್ ಆಡ್ತಾ ಇದ್ದಾರೆ ಅನ್ನೋದೇ ನನಗೆ ಕನ್ಫ್ಯೂಷನ್ ಆಗಿದ್ದು. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಪೆಟ್ಟ ಬಿದ್ದಿದೆ. ಸೊ ಅಲ್ಲಿ ನಮ್ಮ ಶಿಶಿರವ್ರು ಹೋಗಿದ್ರೆ ಚೆನ್ನಾಗಿರೋದು ಅಂತ ನನಗೆ ಅನ್ನಿಸ್ತು. ಆ ಥರ ಪೆಟ್ ಬಿದ್ದಿದ್ರು ಕೂಡ ಒಂದು ಗಿವ್ ಅಪ್ ಮಾಡ್ದೇನೆ ತುಂಬಾ ಚೆನ್ನಾಗಿ ಅಲ್ಲಿ ಆಡ್ತಿರೋದು ನಮಗೆ ಕಾಣಿಸ್ತಾ ಇದೆ. ಅಲ್ಲಿ ನಮ್ಮ ಗುಳ್ಳೆ ನರಿ ಮಂಜಣ್ಣ ಅಂತಿರಲ್ಲ, ಅವರು ಅಲ್ಲಿ ಏನೋ ಪಕ್ಕಾ ಎಡವಟ್ ಮಾಡಿದ್ದಾರೆ. ಏನೋ ಒಂದು ಮೋಸದ ಗೇಮ್ ಆಡಕ್ಕಂತೂ ಪಕ್ಕಾ ಟ್ರೈ ಮಾಡಿದ್ದಾರೆ. ಅಲ್ಲಿ ನಮಗೆ ಪ್ರೋಮೋಲ್ ನೋಡಿದ್ರೆ ಬಾಲು ಆಚೆ ಕೈಯಲ್ಲಿ ಇಟ್ಕೊಂಡಿರೋದು ಕಾಣಿಸ್ತಾ ಇದೆ. ಅದನ್ನ ಕಾಲಲ್ಲಿ ಕಿತ್ಕೊಂಡು ಹೋಗೋ ಪ್ರಯತ್ನ ಪಡ್ತಾರ ಮಂಜಣ್ಣ ಅವರು, ಇಲ್ಲಾಂದ್ರೆ ಕೈಯಲ್ಲಿ ಇಟ್ಕೊಂಡು ಓಡೋಕ್ ಪ್ರಯತ್ನ ಪಡ್ತಾರ ಗೊತ್ತಿಲ್ಲ. ಅದನ್ನ ನಮ್ಮ ಗೋಲ್ಡ್ ಸುರೇಶ್ ಅವರು ಕ್ವಶನ್ ಮಾಡಿದಾಗ, ಕಾಲಲ್ಲಿದ್ರೆ ಏನ್ ಮಾಡೋದು ಅಂತಾರೆ. ಫಸ್ಟ್ ಕೈಯಿಂದ ಕಿತ್ಕೊಂಡೋದೆ ಅಂತ ಮಂಜಣ್ಣ ಅಂದ್ರೆ, ನಮ್ಮ ಇವರು ಮಾತ್ರ ಕಾಲಲ್ಲಿದ್ರೆ ಏನೋ ಮಾಡೋದು, ಏ ಗುಲ್ಡು ಅಂತ ಎಲ್ಲ ಮಾತಾಡ್ತಾರೆ. ಈ ತರ ಮಾತು ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಸೂಕ್ತ ಅಲ್ವೇ ಅಲ್ಲ. ಯಾಕಂದ್ರೆ ಅವ್ರ ಮೇಲೆನೆ ಜಾಸ್ತಿ ನೆಗೆಟಿವಿಟಿ ಬರೋದು. ಅಷ್ಟೇ ಅಲ್ದೇನೆ ಇನ್ನೂ ಒಂದು ಏನೋ ವರ್ಡ್ ಯೂಸ್ ಮಾಡ್ತಾರೆ, ಅದನ್ನ ನಮ್ಮ ತ್ರಿವಿಕ್ರಮ್ ಅವರು ಕೂಡ ಯೂಸ್ ಮಾಡಿದ್ರು. ಗಾಂಡುನ ಸಮಥಿಂಗ್ ಸೆಡೆ ನನ್ನ ಮಗ ಅಂತ ಯೂಸ್ ಮಾಡ್ತಾರೆ. ಇದನ್ನ ಸೆಡೆ ಅನ್ನೋದನ್ನ ನಮ್ಮ ತ್ರಿವಿಕ್ರಮ್ ಅವರು ಕೂಡ ಯೂಸ್ ಮಾಡಿದ್ರು. ಅದನ್ನೇ ಇಲ್ಲಿ ಮತ್ತೆ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲ ನೋಡ್ಕೊಂಡು ಬಂದು ಕಾಪಿ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ ರಜತ್ ಅವರು ಅಂತ ನನಗೆ ಅನ್ನಿಸ್ತು. ಆ ಥರ ಕೆಟ್ಟ ಮಾತು ನನ್ನ ಮಗನೇ ಅಂತ ಅಂತಾರೆ. ಆ ಥರ ಮಾತು ಕೂಡ ಎಷ್ಟು ಮಟ್ಟಕ್ಕೆ ಕರೆಕ್ಟು ಮಾತಾಡೋದು ಅಂತ ನನಗಂತೂ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ನಾನು ಇಲ್ಲಿ ಆಡಲ್ಲ ಅಂದ್ರೆ ಆಡಲ್ಲ, ನನ್ನ ಮಗನೇ ಅಂತ ಅಂತಾರಲ್ಲ, ಇವ್ರು ಯಾರು ಬಿಗ್ ಬಾಸ್ ಇವ್ರೆ, ನಮ್ಮ ಅಪ್ಪನ ನನಗೆ ಆ ಥರ ಅನ್ನಕ್ಕೆ ಅಂತ ಫುಲ್ ಬೇಜಾರು ಮಾಡ್ಕೊಂಡು ಡೋರ್ ನಾಕ್ ಮಾಡುತ್ತಿರೋದು ನಮಗೆ, ಅಂದರೆ ಡೋರ್ ತಟ್ಟಿರೋದು ನಮಗೆ ತೋರಿಸ್ತಾ ಇದ್ದಾರೆ ಪ್ರೋಮೋಲಿ. ಅಲ್ಲಿ ಸುರೇಶ್ ಅವ್ರಿಗೆ ಫುಲ್ ಹರ್ಟ್ ಆಗಿದೆ ಅನ್ನೋದು ಮಾತ್ರ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ
ಯಾರು ಕೂಡ ಆ ಥರ ಯಾರಾದರೂ ನಮಗೆ ಮಾತಾಡಿದರೆ ತಡ್ಕೊಳಕ್ಕೆ ಶಕ್ತಿ ಇರಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಅದೇ ಆಚೆ ಆ ಮಾತಂದ್ರು ಅಂದ್ರೆ ನಾವು ತಿರುಗಿ ಅವ್ರಿಗೇನಾದ್ರು ಅನ್ಬೋದು. ಬಟ್ ಬಿಗ್ ಬಾಸ್ ಮನೇಲಿ ಆ ಥರ ನಾವು ತಿರುಗಿ ಅನ್ನಕ್ಕೂ ಆಗಲ್ಲ. ಅದನ್ನ ಹೊಟ್ಟೆಲ್ ಕಟ್ಕೊಂಡು ಇರಕ್ಕೂ ಆಗಲ್ಲ. ಫುಲ್ ಟ್ರಿಗರ್ ಆಗೋಗ್ಬಿಡುತ್ತೆ. ಅದೇ ನಮ್ಮ ಇವ್ರಿಗಾಗಿರೋದು ಈಗ ಗೋಲ್ಡ್ ಸುರೇಶ್ ಅವರಿಗೆ ಅಂತ ಗೊತ್ತಾಗ್ತಾ ಇದೆ. ತುಂಬಾ ಒಳ್ಳೆ ಮನುಷ್ಯ ಆಕ್ಚುಲಿ ಅವರು. ಯಾರಿಗೂ ಯಾರ ಮೇಲೂ ಏನು ಕೆಟ್ಟ ಪದ ಇಲ್ಲಿವರೆಗೂ ಗೋಲ್ಡ್ ಸುರೇಶ್ ಅವರು ಯೂಸ್ ಮಾಡಿಲ್ಲ. ಅವ್ರು ಏನೇ ಬಂದ್ರು ಕೂಡ ಅವ್ರ ಕೋಪದಲ್ಲಿ "ಏ ಹೋಗು ಹಂಗಾಡಲ್ಲ, ಹಿಂಗಾಡಲ್ಲ" ಅಂತ ಹೇಳ್ಬೋದೇ ಹೊರತು ಯಾವತ್ತೂ ಕೂಡ ಅವ್ರಿಗೆ ಯಾರ ಮೇಲೂನು ಪರ್ಸನಲ್ ಅಟ್ಯಾಕ್ ಮಾಡಿಲ್ಲ. ತುಂಬಾ ಒಳ್ಳೆಯವರು ಆಕ್ಚುಲಿ ಇನ್‌ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮ್ಮ ಗೋಲ್ಡು. ಆ ಥರದವ್ರಿಗೆ ಇವಾಗ ರಜತ್ ಅವರು ಹೋಗಿ ಅಟ್ಯಾಕ್ ಮಾಡಿರೋದು ಫುಲ್ ಪ್ರೀ ಪ್ಲಾನ್ಡ್ ಅಂತಾನೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಮ್ಮ ಗೋಲ್ಡ್ ಸುರೇಶ್ ಅವ್ರು ಬಂದ್ಬಿಟ್ಟು ಬೇಗ ಅಂದ್ರೆ ಬೇಗ ಟ್ರಿಗರ್ ಆಗೋಗ್ಬಿಡ್ತಾರೆ. ಬೇಗ ಮಾತಾಡ್ಬಿಡ್ತಾರೆ. ಇವ್ರು ಏನ್ ಟ್ರಿಗರ್ ಮಾಡಿದ್ರು ಅದು ಸಕ್ಸಸ್ಸು ಕೂಡ ಆಯ್ತು. ಬಟ್ ಅಲ್ಲಿ ಸಕ್ಸಸ್ ಆಗಿದ್ದು ಗೋಲ್ಡ್ ಅವರ ಇನ್ನೋಸೆನ್ಸು. ಗೋಲ್ಡ್ ಅವ್ರಲ್ಲಿ ಸಕ್ಸಸ್ ಆದ್ರು. ಗುರು ಎಂತ ಒಳ್ಳೆ ಮನುಷ್ಯ ಗುರು. ಅಷ್ಟು ಮಾತಾಡ್ತಾ ಇದ್ರು ಕೂಡ ಒಂದು ಮಾತು ಮೀರಿ ಮಾತಾಡಿಲ್ಲ ಅಂತ. ಅಲ್ಲಿ ಗೋಲ್ಡ್ ಪ್ಲಸ್ ಆಯ್ತು. ರಜತ್ ಅವ್ರಿಗೆ ಖಂಡಿತ ಮೈನಸ್ ಆಯ್ತು. ಅಲ್ಲಿ ಮಂಜಣ್ಣ ಅವರು ಅಲ್ಲಿ ತಡೆದು ಹೀರೋ ಆಗಕ್ಕೆ ಪ್ರಯತ್ನ ಪಟ್ರು. ಬಟ್ ಅಲ್ಲಿ ಮಂಜಣ್ಣ ಅವರು ನಿಜವಾಗ್ಲೂ ಹೀರೋನೇ ಆಗ್ತಾರಾ ಇಲ್ಲಾಂದ್ರೆ ರಜತ್‌ನ ಗಿಚ್ಚಿರೋದು ಅವ್ರೇನಾ ಅಂತ ನಾವು ಎಪಿಸೋಡ್ ನೋಡಿ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಮಂಜಣ್ಣ ಅಷ್ಟು ಒಳ್ಳೆ ಕೆಲಸ ಯಾವತ್ತೂ ಮಾಡಿಲ್ಲ ಇಲ್ಲಿವರೆಗೂನು. ಸೊ ರಜತ್‌ನ ಗಿಚ್ಚಿರೋದು, ತೊಟ್ಲು ತೂಗ್ತಿರೋದು ಅವ್ರೇನಾ ಅಂತ ನಾವು ಎಪಿಸೋಡ್ ನೋಡಿ ಕಾದು ತಿಳ್ಕೊಬೇಕಾಗುತ್ತೆ. ಅಷ್ಟೇ ಅಲ್ದೇನೆ ಇಲ್ಲಿ ಒಂದು ಟೀಮ್ ಡಿಸ್ಕಷನ್ ಅಂತೂ ಆಗಿಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಮಂಜಣ್ಣ ಮತ್ತೆ ನಮ್ಮ ತ್ರಿವಿಕ್ರಮು ಕೈ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ ಪ್ರೋಮೋಲಿ. ಇನ್ನು ಮಿಕ್ಕಿದ ಇವ್ರಿಬ್ರು ಏನಿದಾರೋ ಅವರು ಜಗಳ ಆಡ್ತಿದ್ದಾರೆ. ಸೊ ಅಲ್ಲಿ ಪರ್ಸನಲ್ ಆಗಿ ಏನೋ ಹೋಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಂದು ಆಟಕ್ಕೋಸ್ಕರನೇ ಇಷ್ಟೊಂದು ಜಗಳ ನಡೆದಿತ್ತು ಅಂದ್ರೆ ಅಲ್ಲಿ ತ್ರಿವಿಕ್ರಮ್ ಕೂಡ ಒಂದು ವಾಯ್ಸ್‌ನ ರೇಸ್ ಮಾಡಿರೋರು. ಬಟ್ ಅಲ್ಲಿ ಅವ್ರು ರೇಸ್ ಮಾಡಿಲ್ಲ ಅಂದ್ರೆ ಇಲ್ಲಿ ಏನೋ ಪರ್ಸನಲ್ ಆಗಿ ಆಗಿದೆ ಅಂತಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮತ್ತೆ ಮಂಜಣ್ಣ ಕೂಡ ಅಲ್ಲಿ ಎಡವಟ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಆಗಿರೋ ಶಿಶಿರು ಮತ್ತೆ ಚೈತ್ರ ಮಂಜಣ್ಣ ಬಾಲ್ ಎತ್ಕೊಂಡು ಹೋಗ್ತಿರೋದನ್ನ ಲಿಟ್ರಲಿ ಹೋಗಿ ತಡಿತಾ ಇದ್ದಾರೆ. ಮಂಜಣ್ಣ ಆ ಥರ ಮಾಡಬೇಡಿ ನಿಂತ್ಕೊಳ್ಳಿ ಅಂತ. ಸೊ ಹಿಂಗಿರ್ಬೇಕಾದ್ರೆ ರಜತ್ ಮತ್ತೆ ಮಂಜಣ್ಣದೇ ತಪ್ಪು ಅಂತ ಹೈಲೈಟ್ ಆಗ್ತಾ ಇದೆ ಪ್ರೋಮೋ ಅಲ್ಲಿ ನೋಡಿದಾಗ. ಬಟ್ ಎಪಿಸೋಡ್ ನೋಡಿದಾಗನೇ ಗೊತ್ತಾಗೋದು ನಮಗೆ, ಕ್ಲಾರಿಟಿ ಸಿಗೋದು ನಿಮಗೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ. ಇಲ್ಲಿ ಓವರ್ ಆಲ್ ನೋಡಿದ್ರೆ ಮಾತ್ರ ರಜತ್ ಅವರು ಜಗದೀಶ್ ಸರ್ನ ಕಾಪಿ ಮಾಡಕ್ ಟ್ರೈ ಮಾಡ್ತಾ ಇದ್ರೆ ಅದು ಅವ್ರು ಪಕ್ಕಾ ನೆಗೆಟಿವ್ ಆಗುತ್ತೆ. ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು ಸಿಕ್ಕಾಪಟ್ಟೆ ತಪ್ಪು. ಅವ್ರು ಹೆಂಗಾದ್ರೂ ಕಿಚ್ಚಾಡ್ಲಿ ಅವ್ರು ಹೆಂಗಾದ್ರೂ ಗೇಮ್ ಆಡ್ಲಿ. ಬಟ್ ಒಂದು ಬ್ಯಾಡ್ ವರ್ಡ್ ಯೂಸ್ ಮಾಡೋದು, ಕೈ ಮಾಡೋದು, ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡದೇ ಇರೋದು, ಬಳೆ ಹಾಕೊಂಡಿದ್ದಾರೆ ಅನ್ನೋ ಥರ ನನಗೆ ಆಕ್ಚುಲಿ ಪ್ರೋಮೋಲಿ ಕೇಳಿಸ್ತು. ನಿಮಗೂ ಅದು ಕೇಳಿಸ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.